ನಂದಗಾಂವದಲ್ಲಿ ಕಾನೂನು ಅರಿವು ನೆರವು ಕಾರ್ಯಕ್ರಮ. ತಾಲೂಕಿನ ನಂದಗಾಂವ ಗ್ರಾಮದಲ್ಲಿ ರಾಂಪುರೆ ಶಿಕ್ಷಣ ಅಭಿವೃದ್ಧಿ ಸಮಿತಿ ಟ್ರಸ್ಟ್ ವತಿಯಿಂದ ಸರ್ಕಾರಿ ಪ್ರೌಢಶಾಲೆ ಪ್ರಾಂಗಣದಲ್ಲಿ ಶನಿವಾರ ಮಧ್ಯಾಹ್ನ 1:30ಕ್ಕೆ ಕಾನೂನು ಅರಿವು ನೆರವು ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ವೇಳೆ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಖ್ಯಾತ ನ್ಯಾಯವಾದಿ ಸತೀಶ್ ಎಂ ರಾಂಪುರೆ ಅವರು ಮಾತನಾಡಿ, ಮಕ್ಕಳು ಮೊಬೈಲ್ ಗೀಳು ತೊರೆದು ಓದಿನತ್ತ ಚಿತ್ತ ಹರಿಸಿ ಗುರು ಹಿರಿಯರನ್ನು ಗೌರವಿಸುವ ಮನೋಭಾವ ಬೆಳೆಸಿಕೊಂಡಾಗ ಮಾತ್ರ ಭವಿಷ್ಯ ಉಜ್ವಲಗೊಳ್ಳಲು ಸಾಧ್ಯ ಎಂದರು. ಗ್ರಾಮ ಪಂಚಾಯತಿ ಅಧ್ಯಕ್ಷ ರವಿ ರಾಂಪುರೆ ಅಧ್ಯಕ್ಷತೆಯನ್ನು ವಹಿಸಿದ್ದರು. SDMC ಅಧ್ಯಕ್ಷ ತುಕಾರಾಮ್ ರಂಜೇರಿ, ನ್ಯಾಯವಾದಿ ಶಂಭುಲಿಂಗ್ ನಂದಗಾಂವ್ ಮಾತನಾಡಿದರು. ವಕೀಲ ರವಿ ಕ್ಯಾದೆ, PKPS ಅಧ್ಯಕ್ಷ ಅಜೀಜ್ ಮಿಯಾ, ಗ್ರಾಮ ಪಂಚಾಯತಿ ಸದಸ್ಯ ಉಮರ್ ಪಟೇಲ್, ರಮೇಶ್ ಕಾಳೆ, ಹಣಮಶೆಟ್ಟಿ, ಸಂಜೀವ್ ವಡ್ಡನ್ಕೇರಿ, ಪ್ರಕಾಶ್ ವಾಣಕೇರಿ, ರಾಹಿಲ್ ಖಿಲ್ಜಿ, ಅಜೀಜ್ ಮಿಯಾ ಹಾಗೂ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಶಿವರಾಜ್ ಮಂಗಲ್ಗಿ ಅವರು ಮತ್ತು ಸದಾಶಿವಯ್ಯ ಹಿರೇಮಠ್ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಭಜನೆ ಸಿದ್ಧಿ ಪೂಜಾ ಮಾಗೆ ವಿನಾಯಕ, ನಿತ್ಯ ಸಿದ್ಧಿ ಪೂಜಾ ಮಾಗೆ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ विनायक भजना। बेहतरीन बातें सुनना आगे चल के आपके ज़िंदगी में काम में आने वाले हैं। तो यहाँ पर जो है ना, सबसे पहले मैं ये कानून के मालूमात हम लोगों को जो देने वाले हैं सतीश वकील साहब, ये बहुत मशहूर वकील हैं। तो शायद इनको जो है ना ऐसी ज़रूरत पड़ी, रोज़ाना केसेस आते होंगे, हम क्यों ना से जो है ना हमारे बच्चों को होशियार करना, आगे चल के जो है ना वो एक कानूनदा बने, किसी के पास जाना ना पड़े। इस मद्देनज़र रखते हुए शायद वो इस प्रोग्राम को अंजाम दे रहे हैं। मैं सतीश कुमार एम रामपुरे वकील साहब को खुशामदीद करता हूँ, वेलकम करता हूँ। और यहाँ के सदर जो रवि रामपुरे ग्राम पंचायत के सदर हैं, मैं इनका वेलकम करता हूँ। और मेहमानाने खुशी मुख्य अतिथि ಒಂದು ಮಗುವಿಂದ ಸಾಯೋವರೆಗೆ ಹ್ಯಾಂಗ ಕಾನೂನು ನಿಮಗೆ ಅಂಟುಕೊಳ್ತದ ಅಂತ ನಾನು ಹೇಳ್ತಾ ಇದ್ದೀನಿ. ಇವತ್ತು ನೀವು ಮಕ್ಕಳಾಗಿ ಹುಟ್ಟಿದ ತಕ್ಷಣ ಏನು ಬೇಕು? ಬರ್ತ್ ಸರ್ಟಿಫಿಕೇಟ್ ಬೇಕು. ನೀವು ಬರ್ತ್ ಸರ್ಟಿಫಿಕೇಟ್ ಇದ್ರೆ ನಿಮಗೆ SSLC ಎಕ್ಸಾಮು ಅಥವಾ 1ನೇ ಕ್ಲಾಸ್ ನಿಮ್ಗಂತ ಅಡ್ಮಿಷನ್ ತೊಗೊಲಿಕ್ಕೆ ಸಾಧ್ಯ ಆಯ್ತದೆ. ಬರ್ತ್ ಸರ್ಟಿಫಿಕೇಟ್ ಇಲ್ಲದೋದ್ರೆ ನಿಮಗೆ ಅಡ್ಮಿಷನ್ ತೊಗೊಲ್ಲ. ಅಲ್ಲಿಂದ ನಿಮಗಂತ ಕಾನೂನು ಅಂಟ್ಕೊಂಡಿದೆ. ರಿಜಿಸ್ಟ್ರೇಷನ್ ಆಫ್ ಬರ್ತ್ ಅಂಡ್ ಡೆತ್ ಆಕ್ಟ್ ಕೆಳಗಡೆ ನೀವು ಯಾರು ಹುಟ್ಟಿದ್ರಿ, ಅವ್ರು ಹುಟ್ಟಿದ 30 ದಿವಸ ಒಳಗೆ ನೀವು ಏನಂದ್ರೆ ಅಂಗನವಾಡಿ ಕಾರ್ಯಕರ್ತರ ಹತ್ರ ಹೋಗಿ ನೀವು ಹುಟ್ಟಿದಂತೆಯೇ ಆ ಜನ್ಮದ ತಾರೀಖನ್ನು ನೋಂದಣಿ ಮಾಡಿದಾಗ ಅದು ಒಂದು ಕಂಪಲ್ಸರಿ ಬರ್ತ್ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತದೆ. ನಾವು ಇವತ್ತು ನೋಡ್ತಾ ಇದ್ದೇವೆ. ನಾನು ನೇರವಾಗಿ ಇದು ಈ ಥರ ಯಾಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿ ನಾನು ಕೇಳ್ತಾ ಇದ್ದೆ. ತಾವು ಸಂಕೋಚ ಪಡಬೇಡ್ರಿ. ಹೆಣ್ಮಕ್ಳಿದ್ರೆ ಒಬ್ಬರು ಗರ್ಭಧಾರಣೆ ಆಗಿರ್ತಾರೆ. ಗರ್ಭಧಾರಣೆ ಆದಾಗ ಆ ಗರ್ಭಪಾತ ಮಾಡ್ಲಿಕ್ಕೂ ಅಧಿಕಾರ ಇಲ್ಲ ಕಾನೂನಲ್ಲಿ. ಆ ಯಾವಾಗ ಗರ್ಭಧಾರಣೆ ಆಗಿರ್ತಾರ ಒಂದು ಹೆಣ್ಣಿನ ಹೊಟ್ಟೆಯಲ್ಲಿ, ಆ ಟೈಮಿನಾಗೂ ಆ ಕಾನೂನು ಆ ಮಗುವಿಗೆ ಅಂಟಿಕೊಂಡಿರುತ್ತದೆ. ಗರ್ಭಪಾತ ಮಾಡಲಿಕ್ಕೆ ಕಾನೂನಿನಲ್ಲಿ ಇಲ್ಲ. ಯಾರಾದರೂ ಮಾಡಿದರೆ ಅವರಿಗೆ 7 ವರ್ಷದ ಸಜಾ ಇದೆ. ನಾನು ನನ್ನ ಲ್ಯಾಂಗ್ವೇಜ್ನಲ್ಲಿ ಹೇಳ್ತಾ ಇದ್ದೀನಿ, ಇದ್ರ ಬಗ್ಗೆ ವಿಚಾರ ಮಾಡ್ಕೊಂಬಂದಿದೆ. ನಾವು ಹುಟ್ಟಿದ ನಂತರ ಬೆಳಬೇಕಾದ್ರೆ ವಿದ್ಯಾಭ್ಯಾಸ ತಗೋಬೇಕು. ತೀರ್ಕೋತಾನೆ ಒಬ್ಬ ವ್ಯಕ್ತಿ ಹುಟ್ಟಿದ್ನು, ಆಮೇಲೆ ಅವ ಬೆಳೆದನು, ಅವನದೇನೋ ಪ್ರಾಪರ್ಟಿ ಗಳಿಸಿದ್ರು, ಸತ್ತನು. ಸತ್ತಿದಾಗೂ ಅವನು ಮರಣ ಪ್ರಮಾಣ ಪತ್ರನೂ ಬೇಕಾಗುತ್ತೆ.
ಅವ ಏನೋ ಗಾಯ ಸಿಕ್ಕಿರೋದು ಇರ್ತದೆ. ಆ ಟೈಮ್ನಾಗ ನೀವು ಡೆತ್ ಸರ್ಟಿಫಿಕೇಟ್ ಒಯ್ದು ಅಲ್ಲಿ ಕೊಟ್ಟಿದಾಗ ಮಾತ್ರ ಆ ಡೆತ್ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ, ಇಲ್ದ್ರೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಆ ಡೆತ್ ಸರ್ಟಿಫಿಕೇಟ್ ತಗೊಂಡು ಒಯ್ದು ನೀವು ಏನು ಯಾವ ಪ್ರಾಪರ್ಟಿ ಗಳಿಸಿದಂತ ಇಲಾಖೆಯಲ್ಲಿ ಅರ್ಜಿಯನ್ನು ಕೊಟ್ಟಿದಾಗ ಮಾತ್ರ ಆ ಇದ್ದಂತ ಪ್ರಾಪರ್ಟಿಯನ್ನು ಅವ್ರ ಸಕ್ಸೆಸರ್ ಹೆಸರು ಮೇಲೆ ವರ್ಗಾವಣೆ ಆಗುತ್ತೆ. ನಾನು ಹೇಳೋದಿಲ್ಲ, ಮನುಷ್ಯವನ್ನು ಹುಟ್ಟುವುದರಿಂದ ಸಾಯೋವರೆಗೆ ಕಾನೂನು ಅಂಟ್ಕೊಂಡಿದೆ ಅಂತೇಳಿ. ಅದಕ್ಕೆ ಯಾವ ಥರ ಅಂಟ್ಕೊಂಡಿದೆ ಅಂತೇಳಿ ನಾನು ಹೇಳ್ದೆ. ಈಗ ನೀವೆಲ್ಲರೂ ಈಗ ದೊಡ್ಡವರಾದ್ಮೇಲೆ ಇಲ್ಲೆಲ್ಲ ನಮ್ಮ ಮೊಹಮ್ಮದಿಯನ್ಸ್ ಮಕ್ಕಳು ಇದ್ದಾರೆ, ಹಿಂದೂಸ್ ಮಕ್ಕಳು ಇದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಹೆಣ್ಮಕ್ಳೇ, ನೀವೀಗ 18 ವರ್ಷ ಆಗ್ಲಿಕ್ಕೆ ಬಂತು. ಆದಾಗ ನಿಮ್ಗೆ 18 ವರ್ಷ ಈಗಾಗಲೇ ಶಂಭು ವಕೀಲರು ಹೇಳಿದ್ರು, 18 ವರ್ಷ ಆದ ನಂತರ ನಿಮಗೆ ಮದುವೆ ಮಾಡಿಕೊಳ್ಳಲಿಕ್ಕೆ ಅಧಿಕಾರ ಬರುತ್ತದೆ. 18 ವರ್ಷದ ಒಳಗಡೆ ಗಾರ್ಡನ್ ಅಂಡ್ ವಾರ್ಡ್ ಆಕ್ಟ್ ಕೆಳಗಡೆ ನಿಮ್ಮ ತಂದೆ ತಾಯಿಗಳು ಮಾತ್ರ ಜವಾಬ್ದಾರರಾಗಿರ್ತಾರೆ. 18 ವರ್ಷ ಆದ ನಂತರ ಅವರಿಗೆ ಆ ಗಾರ್ಡನ್ ವಾರ್ಡ್ ಆಕ್ಟ್ ಕೆಳಗಡೆ ಅವಲಂಬಿತರಾಗಿರುವುದಿಲ್ಲ. ಯಾವಾಗ 18 ವರ್ಷ ಆಯ್ತು ಅವಾಗ ನೀವು ಫ್ರೀಡಮ್ ಬರ್ತದೆ. ಯಾವಾಗ ಮಕ್ಕಳದ ಒಂದು ವಯಸ್ಸು, ಬೆಳೆಯುವ ವಯಸ್ಸು, ಜ್ಞಾನ ಸಂಗ್ರಹಣ ಮಾಡುವಂತ ವಯಸ್ಸು ಯಾವಾಗ ನಡೆದು ಇರ್ತದೆ ಅಂದ್ರೆ 14 ವರ್ಷದಿಂದ 18 ವರ್ಷವರೆಗೆ ಆ ವ್ಯಕ್ತಿ ಬೆಳಿಬಹುದು, ಜ್ಞಾನ ಸಂಪಾದನೆ ಮಾಡಬಹುದು. ಆ ವ್ಯಕ್ತಿಯಂತಿಗೆ ಆ ಮುಂದೆ ಏನು ಸಾಧನೆ ಮಾಡ್ಬೇಕೆಂಬ ಒಂದು ಜ್ಞಾನ ಆ ಪೀಕ್ ಟೈಮ್ ನಲ್ಲಿ ನಾವು ಸಂಗ್ರಹ ಮಾಡ್ಕೋಬೇಕಾಗುತ್ತೆ. ನಾವು 18 ವರ್ಷಕ್ಕೆ ನಾನು ಫ್ರೀಡಮ್ ಸಿಕ್ಕದ್ ನಾ ಏನು ಮಾಡ್ತೀನಿ ಅಂತೇಳಿ ಇಲ್ಲ, ಕಾನೂನಲ್ಲಿ ಇಲ್ಲ. ನಿಮಗೊಂದು ಕಾನೂನಿದೆ, ಆ ಕಾನೂನು ಚೌಕಟ್ಟಿನಲ್ಲೇ ಇರಬೇಕಾಗುತ್ತದೆ. ಅದಕ್ಕಿಂತ ಮುಂಚೆ ನಾನು ಹೇಳ್ತೀನಿ, ಹುಟ್ಟಿದ 1ನೇ ವರ್ಷದಿಂದ 18 ವರ್ಷ ಒಳಗಡೆ ಏನೇನು ಬಾಲ ಮಕ್ಕಳಿಗೆ ಅಂದ್ರೆ ಚಿಕ್ಕ ಮಕ್ಕಳಿಗೆ ಏನೇನು ಕಾನೂನು ಅನುಭವ ಆಗುತ್ತದೆ ಅದು ಅವರಿಗೆ ಅಪ್ಲಿಕೇಬಲ್ ಆಗುತ್ತೆ ಅಂತೇಳಿ ನಾನು ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ. ನೀವು ಶಾಲೆಗೆ ಬರ್ತಾ ಇದ್ದೀರಿ, ನಿಮ್ಮ ಮನೆಯಲ್ಲಿ ಬರ್ತಾ ಇದ್ದಾಗ ಯಾವುದೋ ಒಂದು ಕಿಟಕಿ ಕಲ್ಲು ಹೊಡೆದ್ರಿ, ಆವಾಗ ನೀವು ಆ ಕಲ್ಲು ಹೊಡೆದಿದ್ದು ತಪ್ಪು, ಅದ್ರ ಮ್ಯಾಗ ಕಾನೂನು ನಿಮ್ಮ ಮ್ಯಾಗ ಕಠಿಣ ಶಿಕ್ಷೆ ಕೊಡುತ್ತೆ. ಯಾಕೆ ಕೊಡುತ್ತದೆ ಅಂದ್ರೆ ಬಾಲ ಅಪರಾಧಿಯಾಗಿರ್ತಾರೆ, ನೀವು ಬಾಲ ಅಪರಾಧಿಗಳಾಗಿರ್ತಾರೆ. ನಿಮ್ಮ ಮೇಲೆ ಪ್ರತ್ಯೇಕವಾದ ಬಾಲ ನ್ಯಾಯಾಲಯ ಇದೆ. ಜಿಲ್ಲಾ ನ್ಯಾಯಾಲಯದಲ್ಲಿ ಜಿಲ್ಲಾದಲ್ಲಿ ಒಂದೊಂದು ಬಾಲ ನ್ಯಾಯಾಲಯಗಳು ಇವೆ. ನೀವು ಆ ಕಿಟಕಿ ಕಲ್ಲು ಹೊಡೆದಿದ್ದೆ ತಪ್ಪು, ಅದ್ರ ಮೇಲೆ ಯಾರಾದ್ರೂ ಒಂದು ಫಿರ್ಯಾದಿ ಕೊಟ್ಟಿದ್ರೆ ನಿಮ್ಮ ಮೇಲೆ ಬಾಲಾಪರಾಧಿಯಾಗಿರುತ್ತೇವೆ. ಅದಕ್ಕೆ ನಿಮ್ಗಂತಿಗೆ ಅಲ್ಲಿ ಕೋರ್ಟಿಗೆ ಒಯ್ತಾರೆ, ಒಯ್ದು ನಿಮಗೆ ವಿಚಾರಣೆ ಮಾಡ್ತಾರೆ. ಆವಾಗ ಜಡ್ಜ್ಗಳೆಲ್ಲ ಕೇಳ್ತಾರೆ ನೀವು ಇದು ಯಾಕೆ ಮಾಡಿದ್ರೆ ತಪ್ಪು ಅಂತೇಳಿ. ಅವಾಗ ನಿಮ್ಗೊಂದು ಒಂದು ಅಪಾರ್ಚುನಿಟಿ ಸಿಗ್ತದೆ, ತಪ್ಪಾಗಿದೆ ಸರ್ ಮುಂದೆ ಮಾಡಲ್ಲ ಅಂತೇಳಿ. ಅವಾಗ ಬಿಡ್ತಾರೆ. ನೀವು 18 ವರ್ಷ ಮಾಡಿದಾಗ ಮತ್ತೆ ನೀವೇನಾದ್ರೂ ತಪ್ಪು ಮಾಡಿದ್ರೆ ಯಾವ್ದಾರ ಜೊತೆ ಜಗಳ ಆಡಿದ್ರೆ ಅವಾಗ ಯಾರಿಗೂ ಎಕ್ಸ್ಕ್ಯೂಸ್ ಇರೋದಿಲ್ಲ. ಅದು ಓನ್ಲಿ ಕೋರ್ಟ್ನಲ್ಲೇ ನಿಮಗೆ ಬಿಡುಗಡೆ ಮಾಡಬೇಕು ಅಥವಾ ಶಿಕ್ಷೆ ಕೊಡ್ಬೇಕೆಂಬ ವಿಚಾರದಲ್ಲಿ ಮಾತ್ರ ವಿಚಾರಣೆ ಮಾಡೋದು ನ್ಯಾಯಾಲಯ ಇದೆ. ಅದಕ್ಕೆ ದಯಮಾಡಿ ಇವತ್ತು ನಾವು ನೋಡ್ತಾ ಇದ್ದೇವೆ, ಇವತ್ತೆಲ್ಲ ಮುದ್ದು ಮಕ್ಕಳು ತಾವೆಲ್ಲರೂ ಬಂದಿರಿ. ಇವತ್ತು ಯಾರು ಮೊಬೈಲ್ ಹಿಡಿಯಲ್ದೇನೆ ನೀವು ಸ್ಕೂಲಿಗೆ ಬಂದಿರಿ ಅಂತ ಹೇಳ್ರು ನೋಡ. ಇವತ್ತೇನಾಗ್ತಾ ಇದೆ, ನಮ್ಮ ಸಮಾಜ ಒಂದ್ ಕಡೆ ಹೋಗ್ತಾ ಇದೆ, ಕಾನೂನು ಒಂದ್ ಕಡೆ ಇದೆ. ನಾವು ಯಾವಾಗ ಮೊಬೈಲ್ ಹಿಡಲ್ಲ ಅಲ್ಲಿವರೆಗೆ ನಾವು ಒಂದು ಎಜುಕೇಶನ್ ಅಲ್ಲಿ ನಾವು ಫುಲ್ ಫ್ಲೆಜ್ ಆಗಿ ನಾವು ಮುಂದೆ ಸಾಧನೆ ಮಾಡ್ಬೋದು ಅಂತೇಳಿ ನಾನು ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ. ನಾವು ಮೊಬೈಲ್ ಅಡ್ವಾಂಟೇಜ್ ದಿಂದ ಮೊಬೈಲ್ ದುರುಪಯೋಗ ಮಾಡ್ಕೊಳ್ಳೋದ್ರಿಂದ ನಾವೇನು ಓದ್ತಾ ಇದ್ದೀವೋ ಅದು ನಮ್ಮ ಮೈಂಡಿಗೆ ಹತ್ತೋದಿಲ್ಲ. ನಾನು ಎಲ್ಲೋ ಎಷ್ಟೋ ಸಾಕಷ್ಟು ಸಾರ್ವಜನಿಕ ಸಭೆಗಳಲ್ಲಿ ನಾನು ಹೋಗಿ ಇದೇ ಹೇಳ್ತಾ ಇದ್ದೀನಿ, ದಯಮಾಡಿ ಮುದ್ದು ಮಕ್ಕಳೇ, ನಿಮ್ಗೆ ಇನ್ನೂ ಬಹಳ ಇವತ್ತು ನೀವು ಮಕ್ಕಳಿದ್ರಿ, ನಾಳೆ ನಾಗರಿಕರಾಯ್ತ್ರಿ, ಆದ್ರೆ ಮೊಬೈಲ್ ಯೂಸ್ ಮಾಡಿದ್ರಂದ್ರೆ ನಿಮ್ಮ ವಿದ್ಯಾಭ್ಯಾಸದ ಮೇಲೆ ಘೋರ ಪರಿಣಾಮ ಬೀರ್ತದೆ ಅಂತೇಳಿ ನಾನು ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ. ಇವತ್ತು ನಾವು ನೋಡ್ತಾ ಇದ್ದೇವೆ, ಇವತ್ತು ನೀವೆಲ್ಲರೂ ಸ್ನಾನ ಮಾಡಿ ಬಂದಿರಿ, ಯಾವ ದೇವ್ರಿಗೆ ಹೋಗಿ ನಮಸ್ಕಾರ ಮಾಡಿ ಬಂದಿರಿ ಹೇಳಿ ನೋಡ, ಕೈ ಹತ್ರ ನೋಡ. ನೋಡ್ರಿ, ಸ್ಟ್ರೆಂತ್ ಆಫ್ ಸ್ಟೂಡೆಂಟ್ ನಲ್ಲಿ ಬಹಳ ಕಮ್ಮಾಗಿ ನೀವು ದೇವ್ರಿಗೆ ಹೋಗಿಲ್ಲ. ಇವತ್ತ ನೀತಿ ಪಾಠನು ಬಹಳ ಇಂಪಾರ್ಟೆಂಟ್ ಇದೆ. ಯಾವಾಗ ನಮ್ಮ ತಂದೆ ತಾಯಿ ನಮಗೆ ಹುಟ್ಟಿಸ್ಯಾರಂದ್ರ ಅವ್ರಿಗೆ ನಾವು ಪಾದ ಪೂಜೆ ಮಾಡಿ ದೇವರ ಪೂಜೆ ಮಾಡಿ ನಾವು ವಿದ್ಯಾಭ್ಯಾಸಕ್ಕೆ ಬಂದೇವಂದ್ರೆ ನಮಗ್ ವಿದ್ಯೆ ಚೆನ್ನಾಗಿ ಹತ್ತದ ಇಲ್ಲರ ಹತ್ತೋದಿಲ್ಲ. ನಾನು ಈ ಶಾಲೆಗೆ ಬಂದಿದ್ದ
ನನಗೆ ಉತ್ಸವ ಹೊತ್ತಿನಾಗ ಶಕುಂತಲಾ ಟೀಚರ್ ಇದ್ದರು, ಮಾಣಿಕ್ ಸರ್ ಇದ್ರು, ಶಂಕರಪ್ಪ ಸರ್ ಇದ್ರು. ಮೊದಲು ನಮಗ ಒಂದಿನ ಮೈ ತಗೊಂಬಂದ್ ಬರೋದನೆ ನಾವು ಇಲ್ಲಿ ಬಂದೇವಂದ್ರೆ ನಮ್ಗೆ ಹೊಡೆದು ಹೊರಗೆ ಕಳಿಸ್ತಿರು ಮನೆಗೆ. ಅವಾಗ ಮೈ ತಗೊಂಬಂದು ಇಲ್ಲಿ ವಿದ್ಯಾಭ್ಯಾಸ ಮಾಡಿದವರಿದ್ದೇವೆ ನಾವು. ಇವತ್ತು ನಿಮಗೆ ಹೊಡೆಯಂತ ಶಕ್ತಿ ಇಲ್ಲಿ ಮಾಸ್ಟರ್ಗಳು ಅಧಿಕಾರ ಇಲ್ಲ. ಒಂದು ಹೊಡೆದ್ರಂದ್ರೆ ನೀವು ತಂದೆ ತಾಯಿ ಬಿಟ್ಟು ಲೀಡರ್ಗಳಿಗೆ ಕರ್ಕೊಂಡ್ ಬರ್ತೀರಿ ಅವ್ರು ಹೊಡೆದಾರ ಅಂತೇಳಿ. ಅವ್ರು ನಿಮ್ ಸಲುವಾಗಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ವಿನಾ ಅವ್ರ ಕುಟುಂಬ ಸಲುವಾಗಿ ಇಲ್ಲ. ದಯಮಾಡಿ ತಾವೆಲ್ಲರೂ ಶಾಂತ ರೀತಿಯಿಂದ ದಿನಾಲು ಸ್ನಾನ ಮಾಡಬೇಕು. आप भी बोल रहा मैं, आप भी, आपका पिताजी माताजी पहला गुरु है. अरिवे गुरु बोलते हैं ना, पहला माताजी पिताजी है. वो लोगों का पाद पूजा करे तो हमारा दिल में हमारे को भगवान अल्लाह में ने अच्छे अच्छे गुण देते आपको. सीखो, सीखने का टाइम है. सीखे तो हम आगे जाते, नहीं तो नहीं जाते. कौन डिसिप्लिन में रहता ना उन्हें सक्सेसफुल हो जाता लाइफ में. कौन डिसिप्लिन में रहता उसके पास उन्हें सक्सेसफुल नहीं होता. आजकल अब देखे, अब बोले ना मैं अभी बाल अपराध के बारे में जाने, वो तो 1 सेकंड हो गए. अब छोटे छोटे बच्चे, अब वो कानून ऐसा है, पोस्को बोलकर एक कानून है, प्रिवेंटेशन ऑफ चाइल्ड ऑफेंस एक्ट बोलकर. वो कानून कैसा है बोले तो 18 उम्र के अंदर लोगों को ये पर्टिकुलरली लेडीज को अप्लाई होता. ये इसका उद्देश्य क्या है बोले तो अब आजकल यंग जनरेशन में बिलो 18 यंग बॉयज क्या कर रहे, बहुत घोर अपराध कर रहे. वो कैसा, लड़के को छेड़ना, लड़की को आंख मारना. ये कानून कैसा है बोले तो इवन वो लड़की को छुए तो भी कानून में ऑफेंस है. अंडर सेक्शन 8 एंड 12 ऑफ दी पोस्को एक्ट के तहत वो लड़की को हम छुए तो भी इट कम ऑफेंस. वो 3 years to 5 years ऑफेंस है, वो पनिशमेंट है. उसके वास्ते बच्चों को भी मैं रिक्वेस्ट कर रहा हूँ, आपको भी रिक्वेस्ट कर रहा हूँ, दोनों बॉयज और गर्ल को भी रिक्वेस्ट कर रहा हूँ. डिसिप्लिन इज वेरी इंपॉर्टेंट. उसको छोड़ के हम बच्चे बाला अपराध, अब आजकल हमारा कोर्ट में तालका कोर्ट में है, उसमें एक सेशन कोर्ट भी आता. वो कोर्ट में कैसे कौन सा आ रहे बोले तो यंग बच्चे इन बिटवीन 18 to 25 बच्चे, वो बच्चे छेड़ने का ज्यादा हो रहे. आप लेडीज को भी रिक्वेस्ट कर रहा हूँ, ऐसा कौन सा तो कर रहा तो उनके ऊपर तुम एक्शन करना. तुम्हारा फ्यूचर के वास्ते बोल रहा हूँ मैं, तुम्हारा फ्यूचर के लिए मैं एक बात बोल रहा हूँ. आपको कौन तो डिस्टर्बेंस कर रहा बोले तो तुम्हारा हेडमास्टर है, तुम्हारा SDMC का अध्यक्ष है, उनको इंटीमेशन करो. करे तो दे विल टेक दी लीगल एक्शन अगेंस्ट कौन तुम्हारे खिलाफ में कर रहे. आप उसके वास्ते हूँ मैं रिक्वेस्ट कर रहा हूँ, ये कानून के अंदर ये बच्चे कौन सा भी ಇಂಜಿನಿಯರ್ಸ್ ಭಾಳ ಅದ, ಡಾಕ್ಟರ್ಸ್ ಭಾಳ ಅದ. ಆದ್ರೆ ನಮ್ಮಲ್ಲಿ ಏನಾಗ್ಯದ, ಎಲ್ಲರೂ ಯಾರ್ದವ್ರು ಕಲ್ತು ಬಿಟ್ಟು ಅವ್ರವರು ಬೆಂಗಳೂರು, ಹೈದರಾಬಾದ್, ಹುಮ್ನಾಬಾದ್ ಅಲ್ಲೆಲ್ಲೂ ಸೆಟ್ಲ್ ಆಗ್ಯಾರ. ಆದ್ರೆ ಈ ಊರ ಬಗ್ಗೆ ಏನದ ಅಂತ ಕಾಳಜಿ ಕಡಿಮೆ ಆಗ್ಯದ. ಯಾಕಂದ್ರೆ ಇಷ್ಟೆಲ್ಲ ಮಂದಿ ಕಲ್ತಿಲ್ಲ, ಒಂದು 2 ಎಜುಕೇಷನ್ ಸೊಸೈಟಿ ಹಾಕೋದು ಹೊಡೆದಿಲ್ಲ, ಅಥವಾ ನಮ್ಮ ಸಹೋದರಂತ ರಾಮಪುರಿ ಅವ್ರು ಒಬ್ಬರೇ ಹಾಕೋದು ಹೊಡೆದು. ಇಲ್ಲಿ ದೊಡ್ಡದು ಒಂದು ಒಳ್ಳೆ ಎಜುಕೇಷನ್ ಸೊಸೈಟಿನೂ ಬೇಕು. ಅಂದರೆ ಇಲ್ಲಿ ಆಲ್ರೆಡಿ ಸರ್ಕಾರಿ ವ್ಯವಸ್ಥೆಯಲ್ಲಿ ಎಲ್ಲ ಒಳ್ಳೆ ಎಜುಕೇಷನ್ ಸಿಗ್ತಾ ಇದೆ. ಆದರೂ ಕೂಡ ಯಾಕಂದ್ರೆ ನಮ್ಮೂರದಿಂದ ಬೇರೆ ಬೇರೆ ಮಕ್ಕಳು ಹೋಗ್ತಾ ಇದ್ದಾರೆ ಹೊರಗೆ, ಅವ್ರು ಹೋಗೋದು ನಾವು ತಡಿಬೇಕಿತ್ತು ಅಂತಂದಾಗ ಇದೊಂದು ಒಳ್ಳೆ ಎಜುಕೇಷನ್ ಸೊಸೈಟಿ ಆಗಬೇಕು. ಮತ್ತು ಇಲ್ಲಿ ನಾವು ಆ ಸೊಸೈಟಿ ಸ್ಟಾರ್ಟ್ ಆಗೋದ್ರೊಳಗಾಗಿ ಇಲ್ಲಿ ಸರ್ಕಾರಿ ಸ್ಕೂಲ್ದಾಗ ಎಲ್ಲ ಮಕ್ಕಳಿಗೆ ಇಲ್ಲಿ ಟೀಚರ್ಸು ನನಗೆ ಭಾವನೆ ಇದೆ ಒಳ್ಳೆ ಎಜುಕೇಷನ್ ಕೊಡ್ತಾ ಇದ್ದಾರೆ ಅಂತೇಳಿ. ಆದರೆ ಇಲ್ಲಿ ಇವತ್ತು ನಾವು ಸಂಖ್ಯೆ ನೋಡಿದಾಗ 1st to 10th 2 ಹೈಸ್ಕೂಲ್ ನಂದನದಲ್ಲಿ, ಒಂದು ಉರ್ದು ಮೀಡಿಯಂ, ಕನ್ನಡ ಮೀಡಿಯಂ ಅಂತಂದಾಗ ಇದೊಂದು ಸುಮಾರು 100 ಜನರು ಇಲ್ಲ. ಈ 100 ಜನರು ನೋಡಾಕ ನಾವು ಈ ಎಲ್ಲ ಸ್ಕೂಲ್ ಕಲ್ತಿ ಒಂದು 30-40 ಟೀಚರ್ಸು ಸ್ಟಾಪ್ ಇದ್ದೆವು. ಆ 30-40 ಟೀಚರ್ಸ್ ಸ್ಟಾಫ್ ಏನು ಫುಲ್ಫಿಲ್ ಯಾರು ಮಾಡ್ತಾರ? ಯಾವುದೇ ಸರ್ಕಾರಿ ಕೊಡ್ತಾರಂದ್ರೆ ಅದು ನಮ್ಮದು ನಿಮ್ಮದು ಜೇಬಿಂದ ಟ್ಯಾಕ್ಸ್ದಿಂದ ಏನದಂದ್ರೆ ಎಲ್ಲರೂ ಶಾಲೆಗೆ ಹೋಗ್ತದೆ ಅಂತಂದಾಗ ಇವತ್ತು ನಮ್ಮ ದೇಶ ಉದ್ಧಾರ ಆಗಬೇಕಾದ್ರೆ ನಾವೇನು ಬಿಡಬೇಕು, ಅವ್ರನ್ನ ಯುಟಿಲೈಸ್ ಮಾಡ್ಕೋಬೇಕು, ಅವ್ರನ್ನೆಲ್ಲ ಉಪಯೋಗ ತಗೋಬೇಕು. ಎಲ್ಲ ಮಕ್ಕಳು ಟೀಚರ್ದು ನಿಮ್ಗೆ ಏನಾದರೂ ಅವ್ರು ಹೇಳ್ತಾರಂತಂದ್ರೆ ಅದು ಉಪಯೋಗ ತಗೋಬೇಕು. ನೀವು ಅದು ಉಪಯೋಗ ತೊಗೊಂಡಿದಾಗ ಅವರು ನೌಕರಿ ಮಾಡಿದ್ದು ಸಾರ್ಥಕ ಆಯ್ತದ, ಶಾಲೆ ತೊಗೊಂಡಿದ್ದು ಸಾರ್ಥಕ ಆಯ್ತದ, ಆಯ್ತದಲ್ಲ. ಸೊ ಅದಕ್ಕೆ ನಿಮ್ಗೆ ಏನಾದರೂ ಯಾವುದೇ ಒಂದು ಕ್ವಶನ್ ಆನ್ಸರ್ ಗೊತ್ತಾಗಿಲ್ಲ ಅಂತಂದಾಗ ತಾವೇನು ಮಾಡಿ इंडिया का कानून
बाबा साहब अम्बेडकर ने बहुत अच्छा कानून दिया है हमें। उस कानून के बगैर अगर हम जिंदगी गुजारेंगे तो जानवर बनेंगे। उस कानून के तहत अगर हम जिंदगी गुजारेंगे तो एक अच्छे हिंदुस्तानी इंसान बनेंगे। इसीलिए हम सभी लोगों को उस कानून के बारे में जानना बहुत ही जरूरी है। और इस प्रोग्राम को यहाँ पर जो आयोजन किया है सतीश रामपुरे साहब, मैं आपका यहाँ पर तहे दिल से शुक्रिया अदा करता हूँ। मेरे तरफ से और हमारे गांव की तरफ से आपका तहे दिल से शुक्रिया अदा करता हूँ, क्योंकि आपने बहुत अच्छा यहाँ पर एक डिसीजन लिया है। अभी इस एज में बच्चों को कानून के बारे में जानना बहुत ही जरूरी है, क्योंकि जितने भी क्राइम होते हैं बगैर जानकारी के होते हैं। जब इंसान को इस कानून के बारे में मालूम कोई गलत गुनाह नहीं करेगा और क्राइम नहीं करेगा। इसलिए यहाँ पर इस कानूनी प्रोग्राम को मुनक़िद किया गया है। मुझे भरोसा है आप सभी बच्चे बहुत ध्यान से इसको सुनेंगे, क्योंकि आने वाली जिंदगी में आपके लिए बहुत ही इम्पोर्टेंट है ये। अगर जी आप कानून नहीं जानेंगे तो आपके ऊपर बहुत बड़े जुल्म किए जाएंगे। अब हम देख रहे हैं आजकल यहाँ पर हमको कानून की यहाँ पर सही समझ नहीं रहने की वजह से बहुत सारे यहाँ पर हमें लॉसेस हो रहे हैं। इसलिए आज के जमाने में हमें बहुत ही जरूरी है इंडिया के कानून को जानना। और ये बहुत ही अच्छा टाइम है यहाँ पर आपको समझने के लिए, क्योंकि बहुत ही बड़े बड़े वकील हमारे तालुका के हमारे बीच में यहाँ मौजूद है। शंभुलिंग साहब हैं, रवि कुमार साहब हैं और बहुत सारे वकील आने वाले थे, नहीं है। मुझे उम्मीद है आप पूरे बच्चे बहुत ही ध्यान से उस बातों को सुनेंगे कि इंडिया का कानून क्या है। आवाज अब्बा पप्पा अंदर चिंगार बेड़ा अब्बा पप्पा चिंगार बेड़ा ಒಂದೇ ಸೈಲೆನ್ಸ್ ಆಗಿ ಕೈಯಲ್ಲಿರಬೇಕು। ರವಿ ವಕೀಲ್ ಸಾಹೇಬರಿಗೆ ಆಮೇಲೆ ನಮ್ಮ ಸರ್ಕಾರಿ ಪ್ರೌಢಶಾಲೆ ನಂದಗಾಂವ್ ಎಲ್ಲ ಶಿಕ್ಷಕ ವರ್ಗದವರು ಬೇಗ ವೇದಿಕೆ ಮೇಲೆ ಈಗ ಸನ್ಮಾನ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಳಿಸುತ್ತಾ ಮಕ್ಕಳು ಶಾಂತ ರೀತಿಯಿಂದ ಕುಳಿತುಕೊಳ್ಳಬೇಕು ದಯವಿಟ್ಟು। ನಾವೆಲ್ಲ ಏನು ಒಯ್ದು ಶುಗರ್ ಕ್ಯಾನ್ ಹಾಕ್ತೀವಲ್ಲ ಅದ್ರಲ್ಲಿಂದ ಸಕ್ರೆ ಬರ್ತದೆ. ಹಂಗೆ